ಪಾರ್ವತೀಸ್ ಮೈಸೂರು ಕಿಚನ್ಗೆ ಸ್ವಾಗತ. ಇವತ್ತು ಬೇಳೆ ಕೈಮಾ ಮಾಡೋಣ ಅಂದ್ಕೊಂಡಿದ್ದೀನಿ, ಸಾರು ಮಾಡೋಣ ಅಂತ. 1 kg ಕೈಮಾ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ತೊಳ್ಕೊಳ್ಳೋಣ. ಜಾಸ್ತಿ ಇದು ಮಾಡಿ ಪುಡಿ ಮಾಡಿ ತೊಳ್ಕೊಬಾರ್ದು, ಉಂಡೆ ಎಲ್ಲ ಹೊಡೆದೋಗ್ಬಿಡುತ್ತೆ. ಸುಮ್ಮನೆ ಜಸ್ಟ್ ನೀರು ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ರೆ ಸಾಕು. 1-2 ಸಾರಿ ತೊಳ್ಕೊಂಡ್ರೆ ಸಾಕು. ಈಗ ಕೈಮಾ ವಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಫಸ್ಟಿಗೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಅದಕ್ಕೆ ಮಿಕ್ಸಿಗೆ ರುಬ್ಬೋದಕ್ಕೆ 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ, 1 ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ, 2 ಇಂಚು ಚಕ್ಕೆ, ಒಂದು 5ರಿಂದ 6 ಲವಂಗ, 1 ಇಂಚು ಶುಂಠಿ, 1 ಸ್ಪೂನು ಮೆಣಸು, ಕಾಳು ಮೆಣಸು, 1 ಹಿಡಿ ಕೊತ್ತಂಬರಿ ಸೊಪ್ಪು ರುಬ್ಕೋಬೇಕು. ಅರಿಶಿನದ ಪುಡಿ ಇದಿಷ್ಟು ರುಬ್ಕೊಂಡು, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆ ಎಲ್ಲ ನೈಸಿಗೆ ರುಬ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ನೈಸಿಗೆ ರುಬ್ಕೊಂಡಿದ್ದೀನಿ. ಇವಾಗ ಕೈಮಾಗೆ ಸ್ವಲ್ಪ ಬೇಕಲ್ವಾ, ಅದಕ್ಕೊಂದು ಸ್ಪೂನು ಮಸಾಲೆ ತೊಗೊಂಡಿದ್ದೀನಿ. ದೊಡ್ಡ ಸೌಟಲ್ಲಿ 1 ಸೌಟ್ರಿಂದ 1.5 ಸೌಟ್ವರೆಗೂ ತೊಗೋಬೇಕು. ಇದು ಉಳಿದಿರೋದೀಗ ಮಸಾಲೆ ಎತ್ತಿಟ್ಕೊಳ್ಳೋಣ. ಸಾರಿಗೆ ಸಪ್ರೇಟಾಗಿ ಬೌಲಲ್ಲಿ ಇಟ್ಕೊತಾ ಇದ್ದೀನಿ ಇದನ್ನು. ಈಗ ಕಾಯಿ ಮಸಾಲೆ ರುಬ್ಕೊಳ್ಳೋಕ್ಕೆ ನೋಡಿ 1 ಬೌಲ್ ಹಾಕಿದ್ದೀನಿ ಕಾಯಿ. ಚಿಕ್ಕ ಬೌಲ್ ಆಗಿರೋದ್ರಿಂದ 2 ಬೌಲ್ ಕಾಯಿ ತುರಿ ಹಾಕೋತಾ ಇದ್ದೀನಿ ಮಸಾಲೆಗೆ ರುಬ್ಕೊಳ್ಳೋಕ್ಕೆ. 2 ಟೊಮೊಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ. ಧನಿಯಾ ಮತ್ತು ಚಿಲ್ಲಿ ಪೌಡ್ರು ಮಿಕ್ಸ್ ಆಗಿರೋದು ನಾವು ಮನೇಲೇ ಮಾಡ್ಕೊಂಡಿರ್ತೀವಿ, ಅದರಿಂದ ಇದು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಇದೊಂದು 3 ಸ್ಪೂನು, ನಿಮಗೆ ಖಾರಕ್ಕೆ ತಕ್ಕಾಗಿ ನೀವು ಹಾಕ್ಕೊಳ್ಬೋದು. ನಮ್ಮ ಮನೆಗೆ ನಾವು 3 ಸ್ಪೂನ್ ಹಾಕೋತಾ ಇದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೋತಾ ಇದ್ದೀನಿ, ಯಾಕೆಂದರೆ ಇದು ಖಾರ ಇರಲ್ಲ, ಕಲರ್ಗೋಸ್ಕರ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಬಿಸಿ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡ್ರೆ ಆ ರೀತಿ ಆಗೋಲ್ಲ. ನಾನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡೆ ರುಬ್ಬೋದು, ಜಿಡ್ ಥರ ಬರೋಲ್ಲ ನೋಡಿ, ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ರಫ್ ಆಗಿದೆ ಮಸಾಲೆ. ಇದನ್ನು ಸ್ವಲ್ಪ ಕೈಮಾಗೆ ಸ್ವಲ್ಪ ಮಿಕ್ಸ್ ಮಾಡಬೇಕಲ್ವಾ, ಅದಕ್ಕೆ ಇದನ್ನು ತಗೋತಾ ಇದ್ದೀನಿ 1 ಸೌಟ್ ಅಷ್ಟು. ಇನ್ನು ಉಳಿದಿದ್ದೆಲ್ಲ ಸಾರಬೇಕು. ಇದನ್ನು ಇನ್ನೊಂದು ಸ್ವಲ್ಪ ನೈಸಿಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ಸಾರಿಗೆ ಇದು ಈಗ ಮಿಕ್ಸಿ ರುಬ್ಕೊಂಡಿದ್ದೀನಿ, ನೈಸ್ಗಾಗಿದೆ. ಈಗ ತುಂಬ ಚೆನ್ನಾಗಿ ನೈಸಿಗೆ ಬಂದಿದೆ. ಇದನ್ನು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾರು ಕುದಿಲಿಕ್ಕೆ ಇಟ್ಬಿಟ್ಟು ಕೈಮಾ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಹಿಡಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಮುಕ್ಕಾಲು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ. ಇದೆಲ್ಲ ಹುರಿದ್ಬಿಟ್ಟು ಮಸಾಲೆ ಹಾಕಿ ಸಾರು ಕುದಿಯೋಕೆ ಇಡೋಣ. ಆಮೇಲೆ ಕೈಮಾ ಹಾಕೋಣ. ಈಗ ಮೊದಲಿಗೆ ನಾನು ಬರೀ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಬರೀ ಕೈಮಾನ ನಾನು ಆಮೇಲೆ ಹುರಿದ್ಬಿಟ್ಟು ಸಾರು ಕುದಿಯುವಾಗ ಹಾಕ್ತೀನಿ. ಕೈಮಾನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಎಣ್ಣೆ ಇಲ್ಲಿ ಕಡಿಮೆ ಹಾಕಿದ್ದೀನಿ, ಆಮೇಲೆ ಫ್ರೈ ಮಾಡಿ ಹಾಕ್ತೀನಿ. ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾರಿಗೆ. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು 4-5 ಬೋನಿದೆ, ಮೂಳೆಗಳು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದರಿಂದ ಇದ್ರ ಜೊತೆಗೇ ಬೇಳೆ ಹಾಕೋತಾ ಇದ್ದೀನಿ. ಈಗ ಮೊದಲು ರುಬ್ಬಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಇದೆಲ್ಲ ಮಸಾಲೆ, ಫಸ್ಟ್ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಈಗ ಕಾಯಿ, ಖಾರದ ಪುಡಿ, ಟೊಮೊಟೊ ಎಲ್ಲ ರುಬ್ಬಿರೋ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟು ಸಾರಿನ ಅಳತೆ ಮಾಡಿ ಕುದಿಯೋದಕ್ಕೆ ಬಿಡೋಣ. ಉಪ್ಪು ಹಾಕಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಬೇಳೆ ಸ್ವಲ್ಪ ಬೇಯಬೇಕು, ಮಟನ್ ಬೋನ್ಗಳು ಬೇಯಬೇಕು, ಸ್ವಲ್ಪ ಮುಚ್ಚಿಕ್ಕಿರ್ತೀನಿ ಬೇಯಲಿ. ಕೈಮಾ ಉಂಡೆಗೆ ಹಾಕ್ಲಿಕ್ಕೆ ಮಸಾಲ ಇದು ಕಡಲೆ ಪುಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು 50 ಗ್ರಾಮ್ ಅಷ್ಟಿದೆ. ಒಂದು ಚಿಕ್ಕ ಲೋಟದಲ್ಲಿ 1 ಕಪ್ ತೊಗೊಂಡಿದ್ದೀನಿ ಕಡಲೆ.
1 ಕೆ ಜಿಗೆ ಒಂದು ಲೋಟದಲ್ಲಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. 1 ಕೆ ಜಿಗೆ ಇಷ್ಟು ಸಾಕು. ಈಗ ನೈಸಿಗೆ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಹುರಿಗಡಲೆ 1 ಕಪ್ಪಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೈಮಾಗೆ ಹಾಕ್ತಾಯಿದ್ದೀನಿ. ಕೈಮಕ್ಕಿ ಖಾರಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಕೈಮಾಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲ. ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಕಲಿಸ್ಕೊಳ್ಬಿಡೋಣ. ಮಿಕ್ಸಿಗೆ ಹಾಕಬೇಕು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1-2 ಸಾರಿ ಇದು ಕೈಮಾನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಮಿಕ್ಸಿಗೆ ಅಂದರೆ ತುಂಬ ನೈಸ್ ಬೇಡ, ಸ್ವಲ್ಪ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ. ಈಗ ಮಿಕ್ಸಿ ಹಾಕ್ಕೊಂಡು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಲಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ. ಮಿಕ್ಸಿ ನನಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿಗೆ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು. ಇಷ್ಟು ನೋಡಿ ಅಲ್ವಾ. ಅದಕ್ಕೆ ಈಗ ಇದು ಕೈಮಾ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತ ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು, ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಫ್ರೈ ಮಾಡಿ ಎಣ್ಣೆಯಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಉಂಡೆ ಕಟ್ತೀನಿ ನಾನು. ಇದಕ್ಕೂ ಸ್ವಲ್ಪ ಈರುಳ್ಳಿ ಎಲ್ಲ ಹುರ್ಕೊಳ್ಳೋಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೋತಾಯಿದ್ದೀನಿ, ಸಾಕು ಅಷ್ಟಕ್ಕೆ. ಮಧ್ಯೆ ಇದು ಸಾರು ಕುದೀತಾ ಇರೋದು ಇದಕ್ಕೆ ಬೇಳೆ ಬೆಂದಿದೆ ಏನೋ ನೋಡ್ಕೋಬೇಕು. ಸ್ವಲ್ಪ ಇತ್ತೆ ಬೇಳೆ ಬೇಯಬೇಕು ಅಷ್ಟೇ. ಸರ ಮಸಾಲ ಲಿಡ್ ಕ್ಲೋಸ್ ಇದೆಲ್ಲ ಹಾಕೋಷ್ಟು ಉರಿಯಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಇದಿಷ್ಟು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಂಡು ಉಂಡೆ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಸಾರೆಲ್ಲ ಚೆನ್ನಾಗಿ ಕುದ್ದಿರುತ್ತೆ. ಉಂಡೆ ಹಾಕಿ 5 ನಿಮಿಷ ಕುದಿಸ್ಬಿಟ್ರೆ ಸಾಕು, ರೆಡಿ ಆಗುತ್ತೆ. ಸೊಪ್ಪು ಹುರಿದಿರೋದು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಿಷ್ಟು ತಣ್ಣಗಾದ್ಮೇಲೆ ಕೈಮಾಗೆ ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಕೊಳ್ಳೋಣ. ತಣ್ಣಗಾಗಲಿ ಇದು. ನೋಡಿ ತಣ್ಣಗಾಗಿದೆ ಸೊಪ್ಪು. ಇದಕ್ಕೆ ಮಿಕ್ಸಿಗೆ ಇದು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಕಲಿಸ್ಕೊಂಡು. ಈ ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಂಗೆ ಕಲಿಸ್ಕೋಬೇಕು. ಹಿಂಗೆ ಕಲಿಸ್ಕೊಂಡು ಇದೆಲ್ಲ ಉಂಡೆ ಕಟ್ಟಿಟ್ಕೊಂಡು ಆಮೇಲೆ ಫ್ರೈ ಮಾಡಿಬಿಟ್ಟು ಹಾಕೋಣ ಸಾರಿಗೆ. ಇಷ್ಟು ಉಂಡೆ ಆದರೆ ಸಾಕು, ಇಷ್ಟಿಷ್ಟು ಕಟ್ಕೊಳ್ಬೇಕು. ಹಿಂಗೆ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ಬೇಕು. ಹಿಂಗೆ ನೋಡಿ ಈ ಥರ ಈ ಥರ ಉಂಡೆ ಕಟ್ಕೋಬೇಕು. ಎಲ್ಲ ಮೀಡಿಯಮ್ ಸೈಜಲ್ಲೇ ಇದೆ. ಒಬ್ಬೊಬ್ಬರು ಉರಿಯಲ್ಲ, ಡೈರೆಕ್ಟಾಗಿ ಹಾಗೆ ಸಾರಲ್ಲಿ ಹಾಕ್ತಾರೆ. ಹಾಗೂ ಮಾಡ್ಬೋದು, ಹಾಗೂ ಮಾಡ್ತೀವಿ ನಾವು. ಅದೂ ಚೆನ್ನಾಗಿರುತ್ತೆ, ಇದೊಂಥರ ಇದೂ ಚೆನ್ನಾಗಿರುತ್ತೆ. ಸಾರು ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು 10 ಉಂಡೆ ಹಂಗೂ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ನಾನು ಮಿಕ್ಸ್ ಮಾಡ್ತೀನಿ. ಇದನ್ನು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಕುದೀಲಿ. ಕೈಮಾ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸಾಕು, ಒಂದು 5-6 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಸಾಕು. ಎಣ್ಣೆ ಬಿಸಿ ಆದಮೇಲೆ ಕೈಮಾ ಹಾಕೋತೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಉಂಡೆ ಕಟ್ಟಾಗಿದೆ. ಎಲ್ಲ ಹುರ್ಕೊಳ್ಳೋಣ ಸ್ವಲ್ಪ. ಜಾಸ್ತಿ ಎಣ್ಣೆ ಹಾಕ್ಬಾರ್ದು. ಎಷ್ಟು ಬೇಕೋ ಅಷ್ಟು ಉರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ಎಣ್ಣೆ. ಅಷ್ಟೇ ಸಾಕಾಗುತ್ತೆ ನನಗೆ. ಎಲ್ಲ ಉಂಡೆನೂ ಒಂದೇ ಸಾರಿ ಈ ಥರ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ತೀನಿ ಒಂದು 2 ನಿಮಿಷ. ಮಟನಲ್ಲಿ ತುಂಬ ಚರ್ಮಿ ಇದ್ದರೆ ಉಂಡೆಗಳು ಹೊಡೆಯೋ ಚಾನ್ಸಸ್ ಇರುತ್ತೆ. ಚರ್ಮಿ ಇಲ್ದಲೇ ಮಾಡಿಸ್ಕೊಬನ್ನಿ, ಚೆನ್ನಾಗಾಗುತ್ತೆ. ಕೈಮಾನ ಒಂದು 2-3 ಮಿನಿಟ್ಸ್ ಕ್ಲೋಸ್ ಮಾಡ್ತೀನಿ ಲಿಡ್ಡನ್ನು. ತೆಗೆದ್ಬಿಟ್ಟು ಹೇಗಾಗಿದೆ ಅಂತ
ಕೈಮಾ ಉಂಡೆಗಳನ್ನೆಲ್ಲ ಹಾಕ್ಬಿಟ್ಟು ಒಂದೆರಡು ನಿಮಿಷ 1 ನಿಮಿಷ ಬಿಟ್ಟು ನೋಡ್ತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಕೈಮಾ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿರೋ ಕೈಮಾ ಮತ್ತು ಇತ್ತಿಗೆ ಬೇಳೆ ಎಲ್ಲ ಬೆಂದಿದೆ, ಕೈಮಾನು ಬೆಂದಿದೆ ಚೆನ್ನಾಗಿ. ಈಗ ಫ್ರೈ ಮಾಡಿರೋ ಕೈಮಾನ ಮಿಕ್ಸ್ ಮಾಡ್ತಾಯಿದ್ದೀನಿ. ರೋಸ್ಟ್ ಆಗಿದೆ, ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ಫ್ರೈ ಮಾಡಿರೋದೆಲ್ಲ ಹಾಕಿದ್ದೀನಲ್ಲ, ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ಕೈಮಾ ಸಾರು ರೆಡಿ. ಹೈ ಫ್ಲೇಮ್ ಇಡ್ತೀನಿ ಸ್ವಲ್ಪ. ಸಾಕು, ಇಷ್ಟು ಕುದ್ದಿದೆ, ಚೆನ್ನಾಗಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಕೈಮಾ ಸಾರು ಆಯಿತು, ಆಫ್ ಮಾಡಿದ್ದೀನಿ. ಈಗ ನೋಡಿ ಚೆನ್ನಾಗಾಗಿದೆ ಮೆತ್ತಗೆ ಕೈಮಾ ಸಾರು. ಈ ರೀತಿ ಮೆತ್ತಗೆ ಕೈಮಾ ಸಾರು ರೆಡಿಯಾಗಿದೆ. ಇದು ಪೂರಿಗೆ, ದೋಸೆ, ಇಡ್ಲಿ, ಚಪಾತಿ, ಪುಲ್ಕ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥದ್ದು ಇದು ಕೈಮಾ ಸಾರು. ಮೆತ್ತಗೆ ಸೀಸನ್ ಇರೋದ್ರಿಂದ ಇದು ತುಂಬ ಟೇಸ್ಟಾಗಿರುತ್ತೆ. ಒಂದು ಸಾರಿ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.